ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಬ್ಯಾನ್ ಆಗಿ ತುಂಬ ದಿನಗಳಾಯಿತು. ಸೊ ಇವಾಗ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಕೆಲವೊಂದು ಜನಕ್ಕೆ ಆಲ್ರೆಡಿ ನಾನು ಒಂದಷ್ಟು ವೀಡಿಯೋಸ್ಗಳು ಹೇಳಿದ್ದೀನಿ, ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ. ಸೊ ಆ ಒಂದು ವೀಡಿಯೋ ನೋಡಿ ತುಂಬ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಜನ ಕಮೆಂಟ್ಸ್ ಮಾಡಿದರು, ಬ್ರೋ ನಮ್ಗೆ ಅದರಲ್ಲಿ ನಮ್ಮ ವೀಡಿಯೋಸ್ಗಳೇ ಸಿಗ್ತಾಯಿಲ್ಲ ಅಂತ. ಸೊ ಆದ್ದರಿಂದ ಇನ್ನೂ 2 ರೀತಿ ಎಕ್ಸ್ಟ್ರಾ, ಅದಲ್ಲದೆ ಆ ಥರ ಒಂದು ವೆಬ್ಸೈಟ್ ಅಲ್ಲದೆ ಇನ್ನೂ 2 ರೀತಿ ಎಕ್ಸ್ಟ್ರಾ ಒಂದು ದಾರಿನ ಹುಡಿಕೊಂಡು ಬಂದಿದ್ದೀನಿ. ಸೊ ಈ ಒಂದು ದಾರಿಯಿಂದ ನೀವು ನಿಮ್ಮೊಂದು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಡೌನ್ಲೋಡ್ ಮಾಡಿಕೊಂಡು ನಿಮ್ಮೊಂದು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋಬೋದು. ಓಕೆ, ಹೇಗೆ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿ ನೀವು ವಿಸಿಟ್ ಕೊಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ. ಆಮೇಲೆ ತುಂಬ ಜನ ಟಿಕ್ ಟಾಕ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಬ್ರೋ ಅಂತ ಕೇಳ್ತಾ ಇದ್ದೀರಿ. ಸೊ ಟಿಕ್ ಟಾಕ್ ಬಗ್ಗೆ ಅಪ್ಡೇಟ್ ಕೊಡ್ಬೋದು, ಆದರೆ ಏನಂತಂದರೆ ಒಂದು ಫೈನಲ್ ಅಪ್ಡೇಟ್ ಬರಲಿಲ್ಲ. ಓಕೆ, ಪ್ರತಿದಿನ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಅದು ನನಗೂ ಗಮನಕ್ಕೆ ಬರ್ತಾ ಇದೆ. ಬಟ್ ನಿಮಗೆ ಇಷ್ಟ ಆಗುವಂಥ ಒಂದು ಅಪ್ಡೇಟ್ ಅಂತೂ ಇನ್ನೂ ಬಂದಿಲ್ಲ. ಬಂದ ಮೇಲೆ ಪಕ್ಕ ಹೇಳ್ತೀನಿ. ಓಕೆ, ಸೊ ಬಂದ ಮೇಲೆ ನಿಮಗೆ ಖುಷಿ ಆಗುವಂಥ ಅಪ್ಡೇಟ್ ಬಂದರೆ ಪಕ್ಕ ಹೇಳ್ತೀನಿ. ಸೊ ನನಗೆ ಖುಷಿ ಆಗ್ತಾಯಿಲ್ಲ ಅಪ್ಡೇಟ್ಗಳನ್ನ ನೋಡ್ತಾ ಇದ್ದಾರೆ, ಬರೀ ಇನ್ನೂ ಸಣ್ಣ ಪ್ರೋಸೆಸ್ಸಲ್ಲೇ ನಡೀತಾ ಇದೆ. ಓಕೆ, ಫೈನಲ್ ಒಂದು ರೇಂಜ್ಗೆ ನಿಮ್ಗೆ ಖುಷಿ ಕೊಡುತ್ತಲ್ಲ ಅಂಥ ಒಂದು ಅಪ್ಡೇಟ್ ಬಂದಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಓಕೆ, ನಿಮಗೆ ಮುಜುಗರ ಆಗಬಾರ್ದು ಅಂತಲೇ ನಾನು ಪ್ರತಿದಿನ ಟಿಕ್ ಟಾಕ್ ವೀಡಿಯೋ ಮಾಡೋಣ ನಿಲ್ಲಿಸಿದ್ದೆ ಅಷ್ಟೇ. ಓಕೆ, ಅದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ಇಲ್ಲ. ಸೊ ಒಂದು ಫೈನಲ್ ಅಪ್ಡೇಟ್ ಬಂದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ತಗೋಬೇಡಿ. ಟಿಕ್ ಟಾಕ್ ಬಗ್ಗೆ ಮಾಡೋದು ನಿಲ್ಲಿಸ್ಬಿಟ್ರು ಅದು ಇದು ಅಂತ ಅನ್ಕೋಬೇಡಿ, ಆಯಿತಾ? ಸೊ ಓಕೆ, ಸೊ ಇವಾಗ ಟಿಕ್ ಟಾಕ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಮೊದಲನೇ ದಾರಿ ಇನ್ನೊಂದು ವೆಬ್ಸೈಟ್ ಇದೆ. ಓಕೆ, ನಾನು ಮೊದಲು ಪರಿಚಯ ಮಾಡಿಸಿದ್ದು ಬೇರೆ ವೆಬ್ಸೈಟು, ಇವಾಗ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ. ಈ ಒಂದು ವೆಬ್ಸೈಟಲ್ಲಿ ಟ್ರೈ ಮಾಡಿ. ಇದು ವರ್ಕೌಟ್ ಆಗಲಿಲ್ಲ ಅಂದರೆ ಇನ್ನೊಂದು ದಾರಿ ಹೇಳ್ತೀನಿ. ಓಕೆ, ಸೊ ಇವಾಗ ಮೊದಲನೇ ವೆಬ್ಸೈಟ್ ಯಾವುದಪ್ಪ ಅಂತಂದರೆ ನಾನು ಇವಾಗ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ಈ ಕಡೆ ಬರಲ್ಲ, ಈ ಕಡೆನೇ ಬರ್ತೀನಿ. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆ, ಸೊ ನೀವು ನೋಡ್ಬೋದು onlinetik.com ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ವೀಡಿಯೋಸ್ಗಳು ಬರುತ್ತೆ. ಓಕೆ, ನೀವು ಅಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ. ಆ ಸರ್ಚ್ ಬಾಕ್ಸಲ್ಲಿ ನೀವು ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಟಿಕ್ ಟಾಕಲ್ಲಿ ಏನು ಅಕೌಂಟ್ ಹೆಸರೇನು ಕೊಟ್ಟಿದ್ದೀರಿ, ಯೂಸರ್ ID, ಅದನ್ನು ನೀವು ಟೈಪ್ ಮಾಡಬೇಕು. @ ಹಾಕ್ಬಿಟ್ಟು ಟೈಪ್ ಮಾಡಿ. ಓಕೆ, ನಾನು ಇವಾಗ @Likesh ಅಂತ ಹಾಕಿದ್ದೀನಿ. ನನ್ನ ಒಂದು ಯೂಸರ್ ನೇಮ್ ಇದ್ದಿದ್ದು ಅದನ್ನೇ. ಓಕೆ, ಸೊ ಇವಾಗ ಅದು ಹಾಕ್ಬಿಟ್ಟು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇನ್ನೊಂದು ನೀವು ಇದನ್ನು ಡೆಸ್ಕ್ಟಾಪ್ ಸೈಟಲ್ಲಿ ತಗೊಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಓಕೆ, ಪೇಜನ್ನು. ಸೊ ಇವಾಗ ನೋಡಿ ಇಲ್ಲಿ ವೀಡಿಯೋಸ್ಗಳು ಬರ್ತಾ ಇದೆ. ಸೊ ಇವಾಗ ತುಂಬ ವೀಡಿಯೋಸ್ಗಳು ಬಂದಿದೆ. 4, 8, 12, 16, 20 ವೀಡಿಯೋ ಬಂದಿದೆ. ಸೊ ಕೆಳಗಡೆ ಲೋಡ್ ಮೋರ್ ಅಂತಿದೆ ನೋಡಿ. ಲೋಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ನಾನು ಎಷ್ಟೆಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಬರ್ತಾ ಹೋಗುತ್ತೆ. ಓಕೆ, ಹಿಂಗೆ ಹೊಡಿತಾ ಇದ್ದರೆ ಎಲ್ಲ ಬರುತ್ತೆ, ತಲೆಗೆಡ್ಸ್ಕೊಬಿಡಿ, ಆಯಿತಾ? ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಯಾವುದಾದ್ರೂ ಒಂದು ವೀಡಿಯೋ ಓಪನ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಸುಮ್ಮನೆ ಲೇಟ್ ಮಾಡೋದು ಬೇಡ. ಇವಾಗ ಓಪನ್ ಮಾಡಿದೆ. ಅಯ್ಯಯ್ಯೋ ಮ್ಯೂಸಿಕ್ ಬಂತು, ಮ್ಯೂಟ್ ಮಾಡಿದೆ. ಓಕೆ, ಸೊ ಇವಾಗ ವೀಡಿಯೋ ಬಂದಿದೆ. ಇಲ್ಲಿ ವೀಡಿಯೋ ಬರ್ತಾ ಇದೆ, ನೀವು ನೋಡ್ಬೋದು. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ವಿತೌಟ್ ವಾಟರ್ ಮಾರ್ಕೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ನೋಡಿ ಡೌನ್ಲೋಡ್ ನೋ ವಾಟರ್ ಮಾರ್ಕ್ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಇನ್ನು ನಾನು 2ನೇ ಒಂದು ರೀತಿ ಹುಡುಕೊಡ್ತೀನಿ. 2ನೇ ರೀತಿ ಯಾವುದಪ್ಪ ಅಂತಂದರೆ ನೀವು ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಚಂಗ ಅಂತ ಅಂದ್ಬಿಟ್ಟು. ಸೊ ಚಂಗ ಅಂತ ಅಂದ್ಬಿಟ್ಟು ಇದು ಒಂದು ಇಂಡಿಯನ್ ಆ್ಯಪು. ಸೊ ಇದು ಪ್ಲೇಸ್ಟೋರ್ ನೀವು ಸರ್ಚ್ ಮಾಡೋದು ನಿಮ್ಗೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಲ್ಯಾಂಗ್ವೇಜ್ ಹಾಕಿ ಕೇಳುತ್ತೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲೋ ಕೊಡಿ. ಓಕೆ, ಆಮೇಲೆ ಇದರಲ್ಲಿ ಇನ್ನೊಂದು ಬರ್ತಾ ಇದೆ, ನೀವು ಟಿಕ್ ಟಾಕ್ ಡೇಟಾಸ್ನೆಲ್ಲ ಇದಕ್ಕೆ ಲಿಂಕ್ ಮಾಡ್ಬೋದು. ಆದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ನಾನು ಕ್ಯಾನ್ಸಲ್ ಹೊಡಿತೀನಿ. ಇವಾಗ ನೀವು ಟಿಕ್ ಟಾಕ್ ವೀಡಿಯೋಸ್ ತಾನೇ ನಿಮ್ಗೆ ಬೇಕಾಗಿರೋದು. ಓಕೆ, ಸೊ ಇವಾಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ಅಕೌಂಟ್ ಏನು ಕೊಟ್ಟಿದ್ರೆ ಅದನ್ನು ನೀವು ಸರ್ಚ್ ಮಾಡಬೇಕು. ಈಗ ನಾನು ಸೇಮ್ ಅದೇ ಹೊಡಿತೀನಿ, Likesh ಯಶ್ ಅಲ್ವಾ, Likesh ಯಶ್. ಓಕೆ, ಸೊ ಸರ್ಚ್ ಕೊಟ್ಟೆ, ನೆಟ್ ಆನ್ ಮಾಡಿದ್ದೀನಿ. ಓಕೆ, ಬಂದು ನೋಡಿ ಫಸ್ಟ್ನೇದೆ. ಸೊ ಇಲ್ಲಿ ಏನೋ ಲೋಡ್ ಆಗ್ತಾ ಇದೆ. ಓಕೆ, ಇವಾಗ ನೀವು ನೋಡ್ಬೋದು 6.8K to 3.6K ಇಲ್ಲಿ ವೀಡಿಯೋಸ್ಗಳು ಬರ್ತಾ ಇದೆ. ನನಗೆ ಇಷ್ಟೇ ವೀಡಿಯೋಸ್ಗಳು ಇದರಲ್ಲಿ ಓಪನ್ ಆಗ್ತಾ ಇರೋದು. ನಿಮಗೆ ಜಾಸ್ತಿ ವೀಡಿಯೋಸ್ ಓಪನ್ ಆದರೂ ಆಗ್ಬೋದು, ನೋಡಿ ಟ್ರೈ ಮಾಡಿ. ಸೊ ಇವಾಗ ಈ ಒಂದು ವೀಡಿಯೋನ ನಾವು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನೀವು ಅಲ್ಲಿ ನೋಡ್ಬೋದು, ವೀಡಿಯೋನ ಪ್ಲೇನು ಕೂಡ ಮಾಡ್ಬೋದು. ನೀವು ಪ್ಲೇ ಮಾಡಿ ನೋಡ್ಬೋದು. ಸೇಮ್ ಟಿಕ್ ಟಾಕಲ್ಲಿ ಏನು ಬರ್ತಿತ್ತು, ಏನೇನು ಹಾಕಿದರೆ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ಅದೆಲ್ಲ ತೋರಿಸುತ್ತೆ, ಎಷ್ಟು ಲೈಕ್ಸ್ ಆಗಿತ್ತು, ಕಮೆಂಟ್ಸ್ ಆಗಿತ್ತು. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಡೌನ್ಲೋಡ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ, ಸಿಂಪಲ್. ಓಕೆ, ಸೊ ಈ ಥರ ನೀವು
ನಿಮ್ಮ ಒಂದು ಟಿಕ್ ಟಾಕ್ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ನು ಕೊನೆಯದು, ನಾನು ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ ಈ ಒಂದು ವೆಬ್ಸೈಟಿಂದ ನೀವು ಹೋಗಿ ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಅಂತ. ಸೊ ನೋಡಿಲ್ಲದವ್ರಿಗೆ ಈ ಒಂದು ವಿಡಿಯೋ ಮುಖಾಂತರ ಮತ್ತೆ ಹೇಳ್ಬಿಡ್ತೀನಿ. ಸೊ ಯಾವುದಪ್ಪ ಒಂದು ವೆಬ್ಸೈಟ್ ಅಂತಂದರೆ ಓಪನ್ ಮಾಡಿ ತೋರಿಸ್ತೀನಿ ರೀ. ಸೊ ಇದು ಓಕೆ, ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು. URLBIRD.comಗೆ ನೀವು ಹೋದರೆ ಇಲ್ಲೂ ಸೇಮ್ ಅದೇ ಥರ ನೀವು ಸರ್ಚ್ ಬಾಕ್ಸ್ ಸಿಗುತ್ತೆ. ಸರ್ಚಲ್ಲಿ ನಿಮ್ಮ ಒಂದು ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳೆಲ್ಲ ಇಲ್ಲಿ ಬರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ಒಟ್ಟಿನಲ್ಲಿ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಟಿಕ್ ಟಾಕ್ ಯಾವಾಗ ಬರುತ್ತೆ ಅನ್ನೋ ಗೊತ್ತಿಲ್ಲ, ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಸದ್ಯಕ್ಕೆ ಈಗ ಟಿಕ್ ಟಾಕ್ ಯೂಸ್ ಮಾಡ್ತಿದ್ದವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗ್ಬೋದು. ಯಾಕೆಂದರೆ ತುಂಬ ಜನ ನನ್ನ ವೀಡಿಯೋಸ್ಗಳು ಸಿಗ್ತಾ ಇಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಕಷ್ಟಪಡ್ತಿದ್ದಾರೆ. ಸೊ ಅವ್ರು ಡೌನ್ಲೋಡ್ ಮಾಡಿಕೊಂಡು ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಶೇರ್ ಮಾಡ್ತೀರಾ ಅಂದ್ಕೊಂಡು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.